ರೊಟ್ಟಿ ತಿನ್ನಂತ ಹೇಳೋಗ್ಯಾರು. ನಾವು ರೊಟ್ಟಿ ತಿನ್ನಂಗಿಲ್ಲ ಗೊತ್ತೈತಲ್ಲ. ನಂಗೆ ನಾಷ್ಟ ಮಾಡಿ ಹೋಗು. ಯಾವ ಕೇಳಿದಿಲ್ಲ, ಬಂದು ನಿಂತಿಲ್ಲ, ಕೇಳಿ ಎಲ್ಲ ಕೇಳ್ಕೊಂಡಿಲ್ಲ. ನೋಡು, ನನ್ನ ಮಗಳಿಗೆ ಸಿರಾ ಉಪ್ಪಿಟ್ಟು ಬೇಕು, ಅವ್ರಿಗೆ ಸಿರಾ ಉಪ್ಪಿಟ್ಟು ಬೇಕು, ನನ್ನ ಮಗನಿಗೂ ಬೇಕು, ನನಗೂ ಬೇಕು, ಎಲ್ಲರಿಗೂ ಸಿರಾ ಉಪ್ಪಿಟ್ಟು ಮಾಡು. ಅದನ್ನ ಬಿಟ್ಟು ರೊಟ್ಟಿ ಮಾಡಿಟ್ಟಿವ. ರೊಟ್ಟಿ ಯಾರು ತಿಂತಾರೆ? ರೊಟ್ಟಿ ಪಲ್ಯ ಚಟ್ನಿ ಮೊಸರು ಅದೆಲ್ಲ ನೀನೇ ತಿನ್ಕೋ. ನಮ್ಗೆ ಚಲೋತ್ನಾಗ ಜಾಸ್ತಿ ಎಣ್ಣೆ ಹಾಕಿ ತುಪ್ಪ ಹಾಕಿ ಏನೇನೋ ಇವು ಗೋಡಂಬಿ ದ್ರಾಕ್ಷಿ ಅವೆಲ್ಲ ಹಾಕಿ ಸಿರಾ ಮಾಡು, ಉಪ್ಪಿಟ್ಟು ಮಾಡು. ಎಲ್ಲ ನಾವು ತಿನ್ಬೇಕು. ನಾವು ಕುಂದಿರ್ತೆ ಇಲ್ಲಿಕಂದ್ರೆ ಹೊರಗೆ ಕುಂದಿರ್ಬೇಕಾಗತ್ತೆ. ಸುಮ್ಮನೆ ಎಷ್ಟೊತ್ತಾತು ಗೊತ್ತಂತಿರಿಗೆ 11 ಗಂಟೆ ಅಥವಾ ಇನ್ನಾದ್ರೂ ಏನೂ ಇಲ್ಲ. ಹೊಟ್ಟಿ ಹಸ್ತು ನನ್ನ ಗಂಡ ಪಾಪ ಆ ಕಡೆ ಈ ಕಡೆ ಅಡ್ಡಾಡಿ ಬಂದು ಕುಂತ ಕಾಲು ಜೊತೆ ಬಿದ್ದವ್ ನಾನು ಅಂತ ಹೇಳಿ. ಏನ್ ಬೇ ನೀನು ಹೋಗಿ ಮಾಡಿ ಹೋಗು. ಯವ್ವ ನೀವು ರೊಟ್ಟಿ ಉಂತೀರ ಅಂತೇಳಿ ಮುಂಜಾನೆ ರೊಟ್ಟಿ ಹಂಚಿಟ್ಟಿನಿ. ಯವ್ವ ರೊಟ್ಟಿ ಮಾಡೀನಿ, ಗಟ್ಟೆ ಮೊಸರು ಐತಿ, ಶೇಂಗಾ ಚಟ್ನಿ ಐತಿ, ಮತ್ತು ಅದು ಕೆಂಪು ಚಟ್ನಿ ಮಾಡಿಟ್ಟಿನಿ. ಪಲ್ಯ ಮಾಡೀನವ, 2 ಥರದ ಪಲ್ಯ ಮಾಡೀನಿ. ಕಾಳು ಪಲ್ಯನೂ ಮಾಡೀನಿ, ಅದು ಏನು ಇದು ಮುಳುಗಾಯಿ ಪಲ್ಯ ಅದನ್ನು ಮಾಡೀನಿ. ಯವ್ವ ಅನ್ನ ಮಾಡೀನಿ, ಬ್ಯಾಳಿ ಸಾರು ಮಾಡೀನಿ. ಇದಕ್ಕಿಂತ ಏನೋ ಮತ್ತೀಗ ಉಪ್ಪಿಟ್ಟು ಸಿರಾ ಮಾಡ್ಬೇಕಾ? ತುಪ್ಪಿಲ್ಲ ಯವ್ವ ಮನ್ಯಾಗ. ತುಪ್ಪ ಖಾಲಿ ಆಗೈತಿ. ನಿಮ್ಮ ಅಣ್ಣ ಹೋಗಿ ಅಲ್ಲೇ ಕೂತಾನ. ಈಗ ಎಲ್ಲಿಂದ ತರಲಿ ನಾ ತುಪ್ಪನ? ಈ ಉಪ್ಪಿಟ್ಟು ಬೇಕಂದ್ರೆ ಒಂದಿಟ್ಟು ಮಾಡ್ಕೊಡ್ತೀನಿ, ಸಿರಾ ಮಾಡೋಕ್ಕಾಗೋದಿಲ್ಲವ. ಅಮ್ಮ ನನಗೇನು ಗೊತ್ತಿಲ್ಲ, ಹೋಗಿ ಮಾಮನ ಕರ್ಕೊಂಡ್ಬಂದು ತುಪ್ಪ ತಗೊಂಡ್ಬಂದು ನನಗೆ ಸಿರಾ ಮಾಡಿಕೊಡು. ನಾನು ಸಿರಾ ಬೇಕು. ಅದು ಏನೇನು ಹೇಳಕ್ ಹೋಗಬೇಡ ನೀನು. ಇಲ್ಲಿದ್ದೊಂದು ನೆಪ ನಮ್ಮವ್ವ ಹೇಳನ ಮಾಡ್ಕೊಡ್ತಿದ್ಲ ಮಗ, ಗೊತ್ತಾನ? ನೀ ಏನೇನೇನೋ ಮಾಡವಲ್ಲೇವ, ಕರಿಸಿ ಬರೇ ರೊಟ್ಟಿ ತಿನ್ನು, ಅನ್ನ ತಿನ್ನು, ಅದು ತಿನ್ನು ಇದು ತಿನ್ನು ಅಂತಿ. ನಮಗೇನು ಇವತ್ತ ಸಿರಾ ಉಪ್ಪಿಟ್ಟು, ನಾಳೆಗೆ ದ್ವಾಸಿ, ನಾಡ್ದ ಇಡ್ಲಿ, ಆಚೆ ನಾಡ್ದ ನಮಗ ಮತ್ ನೋಡು ಏನೇನೋ ಮಾಡ್ತಾರಲ್ಲ, ನಾ ಯೂಟ್ಯೂಬ್ನ ನೋಡಿ ಹೇಳ್ತೀನಿ, ಅದೆಲ್ಲ ನೀ ಮಾಡ್ಕೊಡ್ಬೇಕು. ಯವ್ವ ಸಂಗಮ್ಮ ಇದ್ದಿದ್ರೊಳಗೆ ಮಾಡ್ಕೊಂಡು ಹೋಗ್ಬೇಕವ, ಚಂದಾಗಿದ್ದು. ಇದು ತುಪ್ಪ ತೊಗೊಂಬರ್ರಿ, ನಮ್ಗೆ ಅದನ್ನು ಮಾಡ್ರಿ ಇದನ್ನು ಮಾಡ್ರಿ. ಎಲ್ಲಿಂದ ಮಾಡ್ಲೇವ ನಾನು? ಎಲ್ಲ ಕಾಯಿಪಲ್ಲೆ ತಂದಿಟ್ಟೋಗ್ಯಾನ, ಜೋಳ ಗೋಧಿ ಅಕ್ಕಿ ಎಲ್ಲ ತಂದಿಟ್ಟೋಗ್ಯಾನ, ಎಣ್ಣೆ ತಂದಿಟ್ಟೋಗ್ಯಾನ. ಈಗ ತುಪ್ಪನ ತೊಗೊಂಬಂದು ಕೊಡಪ್ಪ ಅಂತಂದ್ರೆ ಹೆಂಗೆ? ಹೇಳ್ಯಾನ ನಾನು ಬರಂಗಿಲ್ಲ, ನನಗೇನು ಕೇಳಕ್ಕೆ ಹೋಗ್ಬೇಡ, ಎಲ್ಲ ತಂದಿಟ್ಟಿನಿ, ಅವ್ರು ಹೋಗುತ್ತಾನ ಎಲ್ಲ ಮಾಡು, ನಾನು ಹೋಗುತ್ತಾನ, ನಾ ಬರಂಗಿಲ್ಲ ಅಂತ ಹೇಳಿ ಸಿಟ್ಟು ಗೆದ್ದ ಹೋಗ್ಯಾನ. ಈಗ ಅದ್ರಾಗ ಊಷ್ಟು ಬಂಗಾರ ನಿನ್ಗೆ ಕೊಟ್ಟಿನಿ, ಅದೊಂದು ಸಿಟ್ಟೈತಿ. ಅವನಿಗೆ ಸಾಲ ಐತಿ ಅಲ್ಲಿ ಬಡ್ಡಿ ಬಂಗಾರ ಒಂದು ಕಡೆ, ಇನ್ನೂ ತೀರ್ಸಕ್ಕಾಗಿಲ್ಲ. ಆಕಿಯ ನಂದು ಸಂಘದಾಗ ಸಾಲ ತೆಗೆದು ನಿನಗೆ 10,000 ರೂಪಾಯಿ ತೆಗೆದು ಕೊಟ್ಟಿದ್ನಲ್ಲ, ಅದು ಆಕಿನ ಕೊಟ್ಟಾಳ. ಹಿಂಗಾಗಿ ಅವ್ರಿಗೆ ಸಿಟ್ಟು ಬಂದೈತಿ, ಬರಂಗಿಲ್ಲ. ಈಗ ಇದ್ದಿದ್ರೊಳಗೆ ಮಾಡ್ಕೊತೀನಿ. ನಿಮ್ಮ ಯಾಕೆ ಪ್ರೀತಿಯಿಂದ ಇಲ್ಲ, ನಾನು ಎಲ್ಲ ನಿಮ್ಗೆ ಕೊಟ್ಟಿನಿ, ಇನ್ನು ನಾನು ಸಾಲ ಮಾಡಿ ಕೊಟ್ಟಿನಿ, ಅವ್ರಿಗೆ ಹೇರ್ಸಿನಿ. ಹಿಂಗೆ ಕೊಡ್ತೀಯ ಸಂಘ? ಹೋಗು ರೊಟ್ಟಿನ ಉಣ್ರಿ, ನಾಳೆಗೆ ಬೇಕಂದ್ರೆ ಎಲ್ಲರ ಒಂದು ಸ್ವಲ್ಪ ದಾಡ ತೊಗೊಂಬಂದು ಬೇಕಂದ್ರೆ ಇದನ್ನು ಸಿರಾ ಮಾಡಿಕೊಡ್ತೀನಿ ಅಂತ. ಅತ್ತಿಯಾರ ನೀವು ಹಿಂಗೆ ಮಾಡಿದ್ರೆ ನಾವು ಊರಿಗೆ ಹೋಗಿ ನೋಡ್ರಿ. ನಮಗೇನೂ ಗೊತ್ತಿಲ್ಲ ರೀ, ನಮಗೆ ಸಿರಾ ಬೇಕು ಇವತ್ತು. ನೋಡ್ರಿ ಹೆಂಗೆ ಮಾಡ್ತೀರಿ? ಹಳೆಯಾಗ ಉಪಚಾರ ಮಾಡೋದು ಹಿಂಗೆ ಅನ್ರಿ. ಯಪ್ಪ ಹಂಗೆ ಮಾಡ್ತೀಯಪ್ಪ? ಎಲ್ಲ ಮಾಡೀನಿಲ್ಲ, ಏನು ಬೇಕು ಹೇಳು, ಎಲ್ಲ ಚಲೋದ ಮಾಡಿಟ್ಟಿನಿ. ನಿನಗೆ ಮುಳುಗಾಯಿ ಪಲ್ಯ ಭಾಳ ಇಷ್ಟ ಅಂತೇಳಿ ಮುಳುಗಾಯಿ ಪಲ್ಯ ಮಾಡೀನಿ, ಎಲ್ಲ ಮಾಡೀನಪ್ಪ. ಇನ್ನ ಏನು ಮಾಡಿ ಹೇಳು ನನಗೆ? ಇಂಥ ಸಿರಾಗಿರ ನಮಗೇನೋ ಗೊತ್ತಿಲ್ಲಪ್ಪ. ಆಕಿನ ಆಶಾ ಇದೆಲ್ಲ ಮಾಡ್ತಿದ್ಲು. ಮತ್ತು ನಾವು ತುಪ್ಪನೂ ಜಾಸ್ತಿ ತಿನ್ನಂಗಿಲ್ಲಪ್ಪ, ನನಗೆ BP ಐತೆ ಅಂತ ಹೇಳ್ಯಾರಲ್ಲ, ಹಿಂಗಾಗಿ ನಾನು ತುಪ್ಪನೂ ತಿನ್ನಂಗಿಲ್ಲ. ಹಂಗಾಗಿ ನಾನು ತುಪ್ಪನೂ ತರಿಸಿ ಇಡಂಗಿಲ್ಲ. ಈಗ ನೀವು ಬೇಕಂದ್ರೆ ರೊಕ್ಕ ಕೊಡ್ರಿ, ತೊಗೊಂಬರ್ತೀನಿ ಅಂತ. ರೊಕ್ಕ ಕೊಡಪ್ಪ, ಹೋಗಿ ಇಲ್ಲೇ ಆಕಿ ಇವ್ರ ಮನ್ಯಾಗ ಐತಿ, ಬಂಗಾರ ಅವ್ರ ಮನ್ಯಾಗ ಇರುತ್ತೆ, ಹೋಗಿ ತೊಗೊಂಬರ್ತೀನಿ ಅಂತ ಕೊಡು. ಇಟ್ಟೆಲ್ಲ ಮಾತಾಡಕ್ಕೆ ಕರ್ಸ್ಬೇಕೆ ನಮ್ಮನ್ನ? ಬಿಸಿರೊಂದು ಸಿರಕ್ಕೆ ಇಷ್ಟೆಲ್ಲ ಮಾತಾಡಕತ್ತಿ, ಏನ್ ಸುದ್ದಿ? ನೋಡುವ, ನೀನು ಹಿಂಗೆ ಮಾಡ್ತೀನಿ ಗೊತ್ತಿದ್ದಿಲ್ಲ ಬಿಡವೇ. ನನ್ನ ಮ್ಯಾಗ ಎಷ್ಟು ಪಿರುತಿ ಐತಿ ಅಂತ ತಿಳ್ಕೊಂಡಿದ್ ನಾನು. ಇಷ್ಟ ಅನ್ನಬೇ ನಿನ್ನ ಪಿರುತಿ? ಅದೊಂದಿಟ್ಟು ಪಿಸರು ಬಂಗಾರ ಕೊಟ್ಟಿ ಅಂತ ಅದನ್ನ ಹೊಳೆ ಮೇಳೆ ಹೇಳ್ತಿ. ಅದನ್ನ ಕೊಟ್ಟಿ ಯಾರು ಕೊಡ್ಲಾರು ಕೊಟ್ಟಿ ಏನು? ಅಯ್ಯ ಬಿಡು, ಏನು ದೊಡ್ಡ ಮಾತಾಡಕತ್ತಿ. ಈಗ ನನ್ನ ಗಂಡಗ ಸಿರಾ ಬೇಕಂತ್ವೆ, ನೀ ಏನು ಮಾಡ್ತೀಯ ಬಿಡ್ತೀಯ ನಮಗಂತೂ ಗೊತ್ತಿಲ್ಲ. ನನ್ನ ಮಕ್ಕಳಿಗೆ ನನಗೆ 4 ಮಂದಿಗೆ ಸಿರಾ ಮಾಡಿ ಕೊಡು, ತುಪ್ಪದಾಗ ಇರಬೇಕು. ಮತ್ತೆ ಆಯ್ತಲ್ವ, ಹೋಗಿ ಯಾರ ಕಡೆ ಒಂದಿಟ್ಟು ಸಾಲ ಇಸ್ಕೊಂಬರ್ತೀನಿ, ಕೊಟ್ರಂದ್ರೆ ತೊಗೊಂಡು ಬಂದು ಮಾಡಿಕೊಡ್ತೀನಿ. ಇದೇನು ಕರಂಬಂತ ಸುಮ್ ತಣ್ಣಗಿದ್ದೆ. ಆಕೆ ಮನೆ ಬಿಟ್ಟು ಹೋದ್ರು ಒಬ್ಬಕ್ಕೆ ಮಾಡ್ಕೊಂಡು ತಿಂತಿದ್ದೆ. ಇವತ್ತು ಕರೆಸಿ ಒಳ್ಳೆ ಜೋಡು ಮಾಡ್ಕೊಂಡೆವ. ಸಾಕಾಗಿ ಹೋತ್ರ ಜಲಮ. ಲೇ ನಿಂದು ಎಷ್ಟು ಪಿರುತಿ ನನ್ನ ಮೇಲೆ. ನಿಮ್ಮ ಅವ್ವಗ ಹೆಂಗೆ ಮಾತಾಡಿದೆ ನೋಡು, ಭಾಳ ಖುಷಿ ಆಯ್ತು ನನಗಂತರೂ. ಹಿಂಗೆ ಮಾತಾಡಿ 3 ತಿಂಗಳು ಇರೋನ್ಲೇ. ಆಕೆ ನಿಮ್ಮ ನಾನಿ ಬರುತ್ತ, ನಾನು ಇಲ್ಲೇ ಇರೋನಂತ. ಚಲೋ ಮಾಡ್ಕೊಂಡು ತಿಂದು ಮಸ್ತ್ ದಪ್ಪಾಗಿ ಹೋಗೋಣಂತ. ನೋಡಿ ಹೆಂಗಾಗಿ ಏನು ಸುದ್ದಿ, ಎಷ್ಟು ತೆಳ್ಳಗಾಗಿ ಚಂದಾಗ ದಪ್ಪಗಾಗು. ನನಗೆ ತೆಳ್ಳಗಂದ್ರ ಇಷ್ಟ ಆಗಂಗಿಲ್ರಿ. ಇನ್ನೊಂದು ಸ್ವಲ್ಪ ನಮ್ಮ ಅವ್ವ ಹೇಳ್ತೀನಿ, ಜಾಸ್ತಿ ತುಪ್ಪ ತಗೊಂಬಾ, ಮತ್ತು ಗೋಡಂಬಿ ದ್ರಾಕ್ಷಿ ಅವೆಲ್ಲ ತಗೊಂಬಾ, ಖಜೂರಿ ತಗೊಂಬಾ, ಇನ್ನೊಂದು ತಿಂದು ದಪ್ಪಕ್ಕಿನಿ, ನೀವು ದಪ್ಪಾಗ್ರಿ, ಇಬ್ರು ದಪ್ಪಾಗೋನು ಅಂತ. ಹೋಗಿದ್ದೇವೆ ಅಂದ್ರೆ ಯವ್ವ ತವ್ರ ಮನೆಗೆ ಹೋಗಿ ಎಷ್ಟು ಚಂದ ಬಂದಾರ ಯವ್ವ ಅನ್ಬೇಕು. ಹಂಗಾಗೋನಂತ. ಹೌದು. ಈಗ ಹೋಗು, ಒಂದು ಗ್ಲಾಸ್ ಹಾಲು ಸಕ್ಕರೆ ಹಾಕೊಂಡು ತೊಗೊಂಬಾ ಹೋಗು. ನನಗೆ ನನ್ನ ಮಗಳಿಗೆ 3 ಮಂದಿ ತೊಗೊಂಬಾ. ಅಯ್ಯ ನಮ್ಮವ್ವ ಎದಕ್ಕದ ಹೇಳ್ತೀನಿ ನಿಂದ್ರು, ತೊಗೊಂಬಂದು ಕೊಡ್ತಾಳೆ. ಇದಕ್ಕೆ ನಾನು ಹೋಗಿ ಮತ್ತೆ ಇಟ್ಟು ನೀರು ಹಾಕಿ ಏನಾರು ತೊಗೊಂಬಂದ್ರೆ ಏನು ಮಾಡಬೇಕು? ನಾನು ಹೋಗಿ ಮುಂದೆ ನಿಂದಿರಿಸಿ 3 ಗ್ಲಾಸಿಗೆ ಗಟ್ಟಿನ ಹಾಲು ಸಕ್ಕರೆ ಹಾಕಿ ಯಾಕೆ ಕೈ ಕೊಡ್ತೀನಿ, ತೊಗೊಂಬಂದು ಕೊಡ್ತಾಳೆ. ಇಲ್ಲಿ ಆರಾಮದೀನಿ ನೋಡು, ತಿನ್ನೋದು ಮಕ್ಕಳದು. ಪಾಪ ನನ್ನ ಲವರು ಫೋನ್ ಹಚ್ಚಕತ್ತಾರ ಬಾಬಾ ಅಂಥೇಳಿ. ಇವತ್ತು ಹೋಗಿ 2 ದಿನ ಇದ್ದು ಆಕಿಗೆ ರೊಕ್ಕ ಕೊಟ್ಟು ಬರ್ತೀನಿ. ಇವ್ರಿಗೆ ಕೊಡ್ಬೇಕು ರೊಕ್ಕನ, ನನ್ನ ಲವರ್ ಅದ ಆಕಿ ಕೊಡ್ತೀನಿ. ಯಪ್ಪ ಏಯ್ ಹುಚ್ಚುಳೆ ಮಗನೇ, ನಿನ್ಗೆ ಯಾಕೆ ಬೇಕು? ನನ್ನ ಲವರ್ ಅಂದ್ರೆ ನನ್ನ ದೋಸ್ತ, ಅವ ಲವರ್ ಇದ್ದಂಗೆ. ನಿನ್ಗೇನು ಗೊತ್ತು? ಇಂಥವೆಲ್ಲ ಮಾತಾಡಬಾರ್ದು, ಸುಮ್ಮನಿರು. ನಾನು ಇವತ್ತು ರಾತ್ರಿ ಊರಿಗೆ ಹೋಗ್ತೀನಿ, ನಿಮ್ಗೆ ಏನು ಬೇಕು ಹೇಳು, ಎಲ್ಲ ತೊಗೊಂಬರ್ತೀನಿ ಅಂತ. ಇದೇನು ನಿಮ್ಮ ಹೋಗಿ ಹೇಳ್ಬೇಡ.
ನಮ್ಮತ್ತಿ ಬಂದ್ಬಿಟ್ಟಾಳ. ಇನ್ನ ನೆನಪಿಟ್ಕೊಂಡಾಳ. ನಾ ಏನೇನು ಮಾಡೀನಿ ಎಲ್ಲ ನೆನಪಿಟ್ಕೊಂಡು ಸೇಡ್ ತಿರ್ಸ್ಬೇಕು ಬಂದಾಳ ಏನಯ್ಯವ್ವ ನನ್ನ ಮ್ಯಾಲಿ. ಅಂಜಿಕ್ ಬರತೈತಿ. ಏನು ಮಾಡಲಿ, ಆ ಮಾಟಗಾರ ಕಡೆ ಹೋಗಿ ಸುಳಿನ ಬೇವರ್ಸಿನ ಸಾಯಿಸ್ಬೇಕಂತ ಹೇಳಿ ತೊಗೊಂಡು ಹೋಗಿದ್ದೆ. ಎಲ್ಲ ಚೀಲ್ದಾಗ ಇಟ್ಕೊಂಡು ಅಲ್ಲೇ ಬಿಟ್ಟು ಬಂದೆ. ಈಕೆ ನೋಡಿದ್ರೆ ನನ್ನ ಗಂಟು ಬಿದ್ಲು. ಏನು ಮಾಡಲಿಯಪ್ಪ ದೇವ್ರೆ. ಅಲ್ಲ ರಾತ್ರಿ ಇದಕ್ಕೆ ಹೋಗಿ ನಾನು ಬೈಕ್ ಕಡೆಗೆ ಹೋಗಿ ಬರ್ತೀನಿ ಅಂತಂದು ಒಬ್ಬಕ್ಕೆ ಹೋಗ್ಬಿಡಿ ಅಂತ ರಾತ್ರಿನಾಗ ಹೋಗಿ ಏನಾರ ದೇವ್ಗೆ ಬಡಿಸ್ಕೊಂಬಂದೇನ ಅಂದ್ಕೊಂಡು ಏನು ಒಂದ ಸಮನೆ ಬಂದಕ್ಕೇ ಗದ 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 ರಾತ್ರಿ ಎಲ್ಲ ಬಿಡ್ಬಿಡಿಸಿ ದೆವ್ವ 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 ಅಂತ ಹೇಳಿ ಈಗ ನೋಡಿದ್ರೆ ಗದ ನಡ್ಕೊತ ಕೂತಿ. ಯಾಕೆ ಏನಾಯ್ತು? ಏನು ಹೇಳ್ರಿ, ಏನು ಹೇಳಿ? ನಿಮ್ಮವ್ವ ದೆವ್ವಾಗಿ ಬರ್ತಾಳ. ರಾತ್ರಿನಾಗ ನನಗೆ ಕಾಣಿಸ್ಕೊಂಡ್ಲು. ವಾ ಇದ್ರು ಕಡಿಲು, ಈಗ ಸತ್ರು ಕಡಕತ್ತಾಳಲ್ಲ ಯಪ್ಪ. ಇಟ್ಟು ವರ್ಷದ ನಂತರ ಈಗ ಬಂದಾಳ ನಿಮ್ಮವ್ವ. ವಾ ನಾ ಏನು ತಪ್ಪು ಮಾಡೀನಿ ವಾ ರೀ. ಅಲ್ಲಿ ನಮ್ಮನೆಗೆ ಕಾಕಟ್ ಮಾಡಿಸ್ರಿ, ಒಳಗೆ ಬರ್ಲಾರ್ದಂಗೆ ಕಾಕಟ್ ಮಾಡಿಸ್ರಿ. ಏನ ನಮ್ಮವ್ವ ಯಾಕ್ಲೆ ಹಿಂಗೆ ಹೇಳ್ತಿ ಸುಳ್ಳು? ನಮ್ಮವ್ವ ಅಂತಕ್ಕೆಲ್ಲ ಏನಾರ ಮಾತಾಡಕ್ಕೆ ಹೋಗ್ಬೇಡ. ಒಬ್ರಿಗೆ ಒಂದು ಮಾತಾಡ್ದಕ್ಕೆಲ್ಲ ಒಂದು ಅಂದಕ್ಕೆಲ್ಲ ಬೈದಕ್ಕೆಲ್ಲ ನಿನಗೂ ಏನೂ ಅಂದಿಲ್ಲ. ಸುಮ್ಮನೆ ಕಾಡ್ತಾಳ. ಯಾವಾಗ ಕಾಡಿದ್ಲು ನಿನಗೆ? ನೀನೇ ಏನಾರ ಅಂತಿದ್ದಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡೆ. ನಮ್ಮ ಅವ್ಗೆ ಬೈದಿದ್ದು ಅದು. ಹೋಲ್ಬಿಡು, ನಾನು ಹೆಂಡ್ತಿ ಇನ್ನು ಮತ್ತೆ ಬ್ಯಾಸರ ಮಾಡ್ಕೊತಾಳ, ಬೇರೆ ಮನೆಯಿಂದ ಬಂದಿರ್ತಾರಂತಂದು ನಾ ಏನೂ ಅಂದಿಲ್ಲ. ನನಗೆಲ್ಲ ಗೊತ್ತೈತಿ. ಸುಮ್ಮನೆ ಅನ್ನಕ್ಕೆ ಹೋಗ್ಬೇಡ. ನಮ್ಮ ಅವ್ಗೆ ದೆವ್ವ ಹೇಳಂತ ದೆವ್ವ. ನೀನೇ ಒಂದು ದೇವಿನ ಥರ ಕಾಣಕತ್ತಿ ಈಗ ನನ್ನ ಕಣ್ಣಿಗೆ. ನೀ ಮಾಡೋ ಆಕಾರ ನೋಡಿದ್ರು. ಹೌದ್ರಿ ಅನ್ರಿ ನಾನು ದೇವ್ ತರ ಕಾಣಕತ್ತಿಲ್ಲ. ಇಟ್ಟು ದಿನ ಬಂಗಾರಿ ಚಿನ್ನ ಬಂಗಾರ ಅಂತಂದು ಅಂತಿದ್ರಿ. ಈಗ ನಾನು ನಿನ್ನ ದೇವಾಗಿನಲ್ಲ. ಆಕೆ ಬಂದಾಗಲ್ಲ ಮಿಟ್ಕ್ಲಾಡಿ ಆಕಿನ ಬೆಳ್ಳ ಜಿರ್ಲಿ ಇದಾಗಲ್ಲ ಆಕೆ ನೋಡಿ ಅನ್ನಕತ್ತೀರಿ. ಸಣ್ಣ ಹುಡುಗಿ ಕಟ್ಕೊಂಡಿರಲ್ಲ ಆಕೆ ಬರ್ಲಿಕ್ಕೆ ಇಟ್ಟು ನಡ್ಗಾಕತ್ತೀನಿ. ಯಾಕ ಹೆಂಗದಿ ಅಂತೇಳಿ ಒಂದು ಈಟ್ರ ಬಂದಾಳ. ಯಾಕ ಏನಾಯ್ತು? ಎಷ್ಟು ನಡ್ಕತ್ತಿ? ನಾನು ಅಲ್ಲಿ ಹೊರಗೆ ಕೆಲಸ ಮಾಡಕತ್ತಿದ್ದೆ. ಅಲ್ಲಿ ಹಿತ್ಲ ಭಯಂಕರ ಹೊಲಸಾಗಿತ್ತು. ಬಿಟ್ಟು ತೆಗೆದು ಕ್ಲೀನ್ ಮಾಡಿ ಬಂದೆ. ಅದ್ರ ಸಂಬಂಧ ಯಾಕೆ ರಾತ್ರಿನಾಗ ಹಂಗ ಬಡ್ಬಿಡ್ಸಾಕತ್ತಿದ್ದೆ. ಇವರು ಅಲ್ಲೇ ನಿನ್ನ ಹತ್ರನ ಕುಂತಿದ್ರು. ದೆವ್ವ ದೆವ್ವ ಅನ್ನಕತ್ತಿದ್ದೆ. ಯಾಕೆ ಏನಾಯ್ತು? ಸ್ವಲ್ಪ ನೀರು ಕಾಯಿಸ್ಕೊಡ್ಲೆ, ಕುಡಿತೀಯಾ ಬಿಸಿ ನೀರು? ಮಿಟ್ಕಾಡಿ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನಮ್ಮ ಅತ್ತಿನ ಮಾಟ ಮಾಡಿಸಿ ನಮ್ಮ ಅತ್ತಿನ ಕರೆಸಿ ಅಲ್ಲ. ದೆವ್ವ ಬಾ ನೀನು ದೆವ್ವ ಬಾ ಅಂತಂದು ನಮ್ಮ ಅತ್ತಿನ ಕರೆಸಿ ಹೌದಿಲ್ಲ. ಮಾಟ ಮಾಡಿಸಿ ನಮ್ಮ ಅತ್ತಿ ಕರೆಸಿ ನನಗೆ ಹಿಂಗೆ ಮಾಡಿ ಇಟ್ಟಿ. ನೀನು ನನ್ನ ಸಾಯಿಸ್ಬೇಕಂತ ನೀನು ರೆಡಿಯಾಗಿಲೇ ಬೋಸಡಿ. ನಮ್ಮ ಮನೆ ಮನೆ ಬಿಟ್ಟು ಹೋಗ್ಲೇ, ನನ್ನ ಮನೆ ಬಿಟ್ಟು ಹೋಗು. ಇಟ್ಟು ದಿನ ನಮ್ಮ ಅತ್ತಿ ಒಂದಿನ ನನಗೆ ಕಾಡಿರ್ಲಿಲ್ಲ. ನೀ ಬಂದ ಮೇಲೆನ ಯಾಕೆ ನಮ್ಮ ಅತ್ತಿ ನನಗೆ ಕಾಣಿಸ್ಕೊಳಕತ್ತ ಹೇಳು. ನೀನು ಮಾಟ ಮಾಡಿ ನಮ್ಮ ಅತ್ತಿನ ಕರೆಸಿ ನೀ ಇರುತ್ತಾನ ನನಗೆ ನೆಮ್ಮದಿಲ್ಲ. ಮಾರಿ ತೋರಿಸ್ಬೇಡಲೇ. ಹಡ್ಬಿಟ್ಟಕ್ಕೆ ಹೋಗು. ನೀನು ನೋಡಿದ್ರನ ಇನ್ನ ನನಗೆ ಚಳಿಚರ ಜಾಸ್ತಿ ಆಗತ್ತ. ಹೋಗ ನಿನ್ನ ಮಾನಿಗೆಡಿ. ಯಾಕ ನಾ ಹಂಗೆ ಮಾಡಿಲ್ಲ? ಯಾಕ ನಾನು ನಂಬೇಕ? ನಾ ಅಂತಕ್ಕೆ ಅಲ್ಲ, ನಾ ಹಂಗೆ ಮಾಡಿಲ್ಲ. ನಾನು ಯಾಕೆ ಆತ್ಮ ಕರೆಸ್ಲಿ ಹೇಳು? ನಾನು ಯಾಕೆ ಮಾಟ ಮಾಡಿಸ್ಲಿ? ನನಗೆ ಮಾಟ ಮಂತ್ರ ಅನ್ನೋದ ಗೊತ್ತಿಲ್ಲ. ಯಾಕೆ ಹಿಂಗಂತಿ? ನಿನ್ನ ಮಕ ಅಪ್ಪಚ್ಚಾಗ ಹೊಡಿಬೇಕನ್ಸಕತ್ತೈತಿ. ಕಾಲ್ ಮರಿ ತೊಗೊಂಡು ಹೊಡಿಬೇಕನ್ಸಕತ್ತೈತಿ. ಅಲ್ಲ ಇಟ್ಟು ಆರಾಮಿಲ್ಲ, ನಡಗಾಕತಿ ಅಂತದ್ರಾಗ ಮತ್ತೆ ಆಕಿ ಬೇಯಕತಿ. ಆಕಿ ಮಾಟ ಮಾಡಿಸಿ ನಮ್ಮ ಮೌನ್ ಕರೆಸ್ತಾಳ. ಯಾಕಡೆ ಮಾತಾಡ್ತಿ? ಹೊಟ್ಟಿಗೆ ಅನ್ನ ತಿನ್ನೋದು ಮಾತಾಡು, ಹೇಳಿ ತಿನ್ನೋದು ಮಾತಾಡಕ್ಕೆ ಹೋಗ್ಬೇಡ. ಏನ ನಿನ್ನ ಮನುಷ್ಯ ಅಲ್ಲ ನೀನು ದನ ನೀನು. ನಮ್ಮವ್ವ ಎಂತ ಚಲೋ ಅದ. ನಮ್ಮ ಮೌನ ಹಂತಕ್ಕೆ ಹುಡುಕಿದ್ರು ಸಿಗಂಗಿಲ್ಲ. ನಮ್ಮ ಮೌನ ಹಂತಕ್ಕೆ ನೀ ಏನೇನು ಮಾಡಿ ಅನ್ನೋದು ನನಗೆ ಗೊತ್ತಿಲ್ಲ ತಿಳ್ಕೊಂಡೇನೆ. ಸುಮ್ ಕುಂದ್ರು. ಇನ್ನು ಹೇಳಿದ್ರೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನಮ್ದು. ಸುಮ್ಮನೆ ಇದ್ದು ಬಿಡ. ಬಾಯಿ ಮುಚ್ಕೊಂಡು ಇನ್ನೇಮಿ ನೀನು ಹಾಕಿ ಚೈತ್ರಾನ್ ವಿಷಯಕ್ಕೆ ಬಂದೆ ಅಂದ್ರೆ ಕಾಲ್ ಮರಿ ತೊಗೊಂಡು ಬಾಯಿಗೆ ಇಟ್ಟು ಹೊಡಿತೀನಿ. ಹಂಗಲ್ಲ ಯವ್ವ. ಏನಾದ್ವೆ? ಯಾಕಪ್ಪ ಹಿಂಗೆ ಓದಾಡಕತ್ತಾನ? ಏನು ಮಾಡಿದಿ? ನಿನಗೇನ ತರಾಮಿಲ್ಲನ? ಹೌದು, ರಾತ್ರಿಯಾಗ ಯಾಕೆ ಅಂತ ಪರಿ ಜೋರ್ ಚೀರಾಕತ್ತೈತಿ? ಏನಾದ್ವೆ? ಮಂಜು ನೋಡು, ನೀನೇ ನೋಡಿದಿಲ್ಲ ಕಣ್ಣಾರೆ. ಆರಾಮಿಲ್ಲ, ಚಳಿ ಜ್ವರ ಬಂದವು. ಅದು ಇವ್ರವ್ವ ಬಂದು ನನಗೆ ಕಾಡಕತ್ತಾಳಪ್ಪ. ಅದನ್ನ ಕರೆಸ್ತಕ್ಕೆ ಯಾರು ಗೊತ್ತಾನು? ಈಗಿನ ಚೈತ್ರಿ ನಿಂತಾಳಲ್ಲ ಅಲ್ಲಿ ಬಿಳಿ ಜಿರ್ಲಿ ಮಾರೇಕೆ. ಈಗ ನೋಡ್ದಾಕಿನ ಮಾತು ಕೇಳಿ ಹೊಡ್ಯಾಕ್ ಬಂದಾನ. ಆರಾಮಿಲ್ಲ ಅಂದ್ರೆ ಹೊಡ್ಯಾಕ್ ಬಂದಾನ. ನೋಡು ನಿಮ್ಮ ಅಪ್ಪನ ನೋಡು. ನನಗೆ ಇಲ್ಲಿ ಇರೋದಾಗೋದಿಲ್ಲಪ್ಪ, ಇರೋದಾಗೋದಿಲ್ಲ. ನಾನು ಕರ್ಕೊಂಡೋಗು, ಬೇರೆ ಮನೆ ಮಾಡಿಡು. ಆಗೋದಿಲ್ಲ ಮಂಜು, ಆಗೋದಿಲ್ಲ. ನೋಡಿ ಹೊಡ್ಯಾಕ್ ಬಂದಾನ. ಏನಾರಮ್ಮ ಆಗಿ ಒಟ್ಟನ ಸಾಯ್ಬೇಕು. ನಿಮ್ಮ ಅಪ್ಪಗೆ ಆಕಿನ ಜೊತೆ ಜೀವನ ಮಾಡ್ಬೇಕಲ್ಲ, ಅದ್ರ ಸಂಬಂಧ ಸತ್ತು ಹೋಗನಕತ್ತಾನ. ಚಪ್ಲಿ ತೊಗೊಂಡು ಹೊಡಿತೀನಿ ಅಂತ ಬಂದಿಂತಾನ ನೋಡ ಮಂಜು. ಯಪ್ಪ ಯಾಕೆ ಹಿಂಗೆ ಮಾಡತ್ತಿ? ಮೊದಲು ಅವು ಆರಾಮಿಲ್ಲ. ನಡಿ ದವಾಖಾನೆಗೆ ಕರ್ಕೊಂಡು ಹೋಗ್ಬರೋಣಂತ. ಆಕೆ ಒಂದ ಸಮನೆ ನಡ್ಗಾಕತ್ತಾಳ. ಅಷ್ಟು ಜ್ವರ ಬಂದವು. ರಾತ್ರಿ ಎಲ್ಲ ಚೀರಾಡೋದು ಇದು ಮಾಡೋದು ಮಾಡ್ಯಾಳ. ಗೊತ್ತಿದ್ರು ಯಾಕೆಪ್ಪ ಹಿಂಗೆ ಮಾತಾಡ್ತೀನಿ ನೀನು? ಯಾಕೆ ಹೊಡ್ಯಾಕ್ ಹೋದಿ ಅವಾಗ? ನಾ ಹೊಡ್ಯಾಕ್ ಹೋಗಿಲ್ಲೋ ಮಾರಾಯ. ನಿಮ್ಮ ಅವ್ನ ಮಾತು ಕೇಳಿ ನೀನು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನಾ ಯಾಕೆ ಹೊಡ್ಯಾಕ್ ಹೋಗ್ಲಿ? ಆಕೆ ಮಾತಾಡೋ ರೀತಿ ಚಲೋ ಇಲ್ಲ. ನಮ್ಮವ್ ದೆವ್ವ ಆಗ್ಯಾಳಂತ. ನಮ್ಮವ್ ಯಾಕೆ ದೆವ್ವ ಕಳ? ಅದು ಬಿಡು. ಆ ಚೈತ್ರ ಮಾಟ ಮಾಡಿಸಿ ದೇವಿನ ಕರ್ಸ್ಯಾಳಂತ. ನಮ್ಮವ್ನ ಏನ ತಲೆ ಇಲ್ಲಾರ್ದ ಮಾತಾಡ್ತಾಳ. ಸ್ವಲ್ಪ ಬುದ್ಧಿಗಿತಿ ಐತೆ ಇಲ್ಲ? ಎದಕ್ಕೆ ಹಿಂಗೆ ಮಾತಾಡ್ತೀನಿ ಅಂತ ಕೇಳಕ್ಕೆ ಹೋಗಿನಿ. ಹೊಡ್ಯಾಕ ಬಂದ್ಬಿಟ್ಟಾನ ಅಂತೇಳಿ ಚಿರಾಡಕತ್ತಾಳಂದ್ರೆ ನೀನೇ ತಿಳ್ಕೊಂಬಿಡು ಹೆಂಗಿರ್ಬೇಕು. ನೋಡಪ್ಪ, ನಿನ್ಗೆ ನಾವು ಇರೋದು ಇಷ್ಟ ಇಲ್ಲ ಅಂದ್ರೆ ನಾ ಚೈತ್ರ ಕರ್ಕೊಂಡು ಅವ್ರ ಮನೆ ಬಿಟ್ಟು ನಾನು ಅಲ್ಲೇ ಇದ್ದು ಬಿಡ್ತೀನಿ. ನಿಮ್ಮ ಅವ್ನು ಕರ್ಕೊಂಡು ನೀನು ಇಲ್ಲೇ ಇದ್ದು ಬಿಡು. ಯಾವಾಗ ನಿನಗೇನು ರೇಷನ್ ಗಿಷನ್ ಬೇಕಾ ತೊಗೊಂಬಂದು ಹಾಕ್ತೀನಿ. ಏನೆಲ್ಲ ಮಾಡ್ಕೊರಿ. ಏನು ಈ ಪರಿ ಮಾಡಕತ್ತಾಳ? ಏನು ಸುದ್ದಿ? ಇಟ್ಟು ದಿನ ಆಕಿ ಚೈತ್ರಾಗ ಬೈದ್ಲು. ಈಗ ನೋಡಿದ್ರೆ ಚೈತ್ರಾಗ ನಮ್ಮ ಅವ್ನು ಕರೆಸಿ ನಾ ಕಾಡಕತ್ತಾಳ ನಮ್ಮ ಅಂತ ಹೇಳಕತ್ತಾಳ. ಏನಿದು ಪದ್ಧತಿ ಅಂತಾರ? ನೀನೇ ಹೇಳು. ನೀನು ದೊಡ್ಡವಾದಿ, ನಿನಗೆಲ್ಲ ಗೊತ್ತೈತಿ. ಇಂದಲ್ಲ ಈಗ ಲಗ್ನ ಮಾಡ್ಕೊಳಕ್ಕೆ ರೆಡಿ ಆಗಿ ನೀನ ವಿಚಾರ ಮಾಡು. ಯವ್ವ ಯಾಕೆ ಹಿಂಗೆ ಮಾಡ್ತೀವಿ? ಅಮ್ಮ ಯಾಕೆ ದೇವ್ವ ಕಳ? ಏನು ಬೇ ನೀನು? ಏನೋ ನೋಡಿ ಅಂಜಿ ನೀನು ಅದಕ್ಕೆ ಹಂಗೆ ಮಾಡಕತ್ತಿ. ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ. ನೀನು ಸುಮ್ಮನಿರು. ದವಾಖಾನಿಗೆ ಹೋಗು ನಡಿ ಈಗ. ಕರೇವನ ಯಪ್ಪ ದೆವ್ವ
ಅವ್ವಾಗಿ ಬಂದಾಳ ನನ್ನ ಎದಿ ಮ್ಯಾಗ ಕುಂತಿದ್ಲು ನಿನ್ನೆ ಬಂದು ನಿನಗೆ ಹೆಂಗೆ ಹೇಳಿ ಅಲ್ಲಿ ಹೋಗಿ ಕುಂತೀನಿ ತಳಗ್ ಬೀಳಿಸಿ ಮ್ಯಾಗ ಬಂದು ಕುಂತಾಳ ಯಪ್ಪ ಇವ್ರ ಅವ್ವ ಹ್ಞೂ ನಿಮಗೆ ಹೆಂಗೆ ಹೇಳಿಯಪ್ಪ ನೀ ಹೆಂಗೆ ಹೇಳಿ